ಇಲ್ಲಿ ಮ್ಯಾಜಿಕ್ ಸ್ವಾಗತ ಸುಸ್ವಾಗತ. ಅಜಿತ್ ಮುಂದುವರ್ಸೋಣ ಇದನ್ನ ಅಂತ ಹೇಳ್ತಾನೆ. ಒಪ್ಪಂದದ ಮಧ್ಯಾಹ್ನ ಅದಕ್ಕೆ ಹೇಳ್ತಾನೆ, ಇಲ್ಲ ಸಾಹೇಬ್ರೆ, ಎಷ್ಟು ಬೇಗ ಅಷ್ಟು ಬೇಗ ಕಳ್ಸ್ಕೊಂಡ್ರೆ ಅಷ್ಟು ಒಳ್ಳೇದು. ಯಾವಾಗ್ಲೂ ಕೂಡ ಇದು ನಕಲಿನೇ ನಮ್ ಸಂಬಂಧ. ಈ ನಕಲಿನ ಹೆಚ್ಚು ಕಾಲ ಉಳಿಸ್ಕೋಬಾರ್ದು. ನಾನು ಬರ್ತೀನಿ, ನಾನು ಬನ್ನಿ ನೀವು ಮನೆಗೆ ಅಂತಾಳೆ. ಇಲ್ಲ ಭೂಮಿ, ಬಿಟ್ಟು ಹೋಗ್ಬೇಡ ನನ್ನ. ತಕ್ಷಣ ಅವಳು ಖುಷಿಯಾಗಿ ಹಿಂದಿರುಗ್ತಾಳೆ. ಇದನ್ನೇ ಒಂಥರ ತಿರುಗು 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 ಅದೇ ತಿರುಗ್ತಾ ಇರುತ್ತೆ. ಅದಕ್ಕೆ ಅಜಿತ್ ಇದ್ದಾನೆ, ಆಗಲ್ಲ, ನಾನು ನೀನೊಬ್ಳೆ ಯಾಕೆ ಹೋಗ್ತೀಯ, ನಾನು ಕೂಡ ಬರ್ತೀನಿ ಸ್ಟೇಷನ್ ಮುಗಿಸ್ಕೊಂಡು ಅಂತ ಹೇಳಿದ್ದು. ಎಲ್ಲ ಲಾನಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಗಾರ್ಡನ್ ಅಲ್ಲಿ. ಈ ಭೂಮಿ ಮಧ್ಯೆ ವಿಚಾರವಾಗಿ ಅವಳು ವಾರ್ಷಿಕೋತ್ಸವನ ಆಚರಿಸ್ಬೇಕು, ಈಗ ಆಚರಿಸ್ಬೇಕು ಅಂತ ಹೇಳಿ. ಅದಕ್ಕೆ ಶ್ರವಣ್ ಅಂತಾರೆ, ಹೌದು ತುಂಬಾ ಗ್ರ್ಯಾಂಡ್ ಆಗಿ ಆಚರಿಸೋಣ, ಆದ್ರೆ ಸಂಬಂಧಗಳೆಲ್ಲ ಒಗ್ಗಟ್ಟಾಗಿರ್ಬೇಕು. ಯಾವತ್ತು ಅವ್ರಂದ್ರು ಇವ್ರಂದ್ರು ಅಂತ ಅನ್ನೋದ್ಕಿಂತನೂ ನಾವೆಲ್ಲ ಒಂದು ಅನ್ನೋ ಭಾವನೆಯಲ್ಲಿ ನಡೆಯೋಣ. ಅದಕ್ಕೆ ಮಚ್ಚಿ ಇದ್ದವನು ಈಗಿನ ನಿರ್ದೇಶಕರು ಎಷ್ಟೆಷ್ಟು ಬದಲಾಯಿಸ್ತಾ ಇದಾರೆ ಅಂದ್ರೆ ಸತ್ಯವಾಗ್ಲೂ ಒಂದಷ್ಟು ಬದಲಾವಣೆ ಮಾಡಿದ್ರೆ ಎಷ್ಟೋ ಮೇಲು ಅನ್ಸುತ್ತೆ. ನೈಜತೆಗೆ ಒಂದಷ್ಟು ಹತ್ರ ಇದ್ರೆ ಎಲ್ಲಾ ವೀಕ್ಷಕರಿಗೂ ಕೂಡ ಇಷ್ಟ ಆಗತ್ತೆ ಅನ್ನೋದು ನಮ್ಮ ಭಾವನೆ. ಜೊತೆಗಿಲ್ಲಿ ಕಳ್ಳಿ ಜೊತೆಗೆ ಕೊಲೆಗಡಕಿ ಇಬ್ರು ಕೂಡ ಕೊಲೆಗಾತಿಯರೆ. ಅಂತವ್ರನ್ನ ಎಲ್ಲೋ ಪಾಪ ಒಳ್ಳೆಯವನಿಗೆ ತಂದು ಗಂಟಾಕೋದು, ಅದು ಇನ್ನೊಂಥರ ತಿರ್ಗೋದು ಬೇಡ ಅಂತ ಅನ್ಸುತ್ತೆ. ಇಲ್ಲಿ ಇವನಾಗ್ಲೇ ವಹಿಸ್ಕೊಳಕ್ ಶುರು ಮಾಡ್ತಾನೆ. ಆದ್ರೂ ಈ ರೀತಿ ಕೊಂಕ್ ಮಾತಾಡೋದು ತಪ್ಪಲ್ವಾ ಮಾವ, ನಿಮ್ಗೆ ಹೊರಟಾಗಿದ್ರೆ ಸಾರಿ. ಅದಕ್ಕೆ ದೇವಿಯಾನಿಗೆ ಖುಷಿ ಆಗುತ್ತೆ, ಹಬ್ಬ ಎಷ್ಟು ಪರ ವಹಿಸ್ಕೊತಾನೆ ನನ್ ಮಗಳ ಅಂತ. ಅವಳು ಕುಡುಕಳು ಜೊತೆಗೆ ಕುಡಿತಾರೆ ಅಮ್ಮ ಮಗಳು. ಅದಲ್ದೆ ಕೊಲೆ ಮಾಡಿದ್ದಾರೆ, ಅಷ್ಟು ಕೊಲೆಗಳು. ಅವಳು ಮಗಳಿಗೆ ಹೇಳ್ತಾಳಲ್ಲ, ನನಗೆ ಲೆಕ್ಕವಿಲ್ಲ ಕೊಲೆಗಳು ಅಂತ ಹೇಳಿ. ಶ್ರವಣನ್ ಸಂಬಂಧ ಗಂಡ ಹೆಂಡತಿ ಮಗಳನ್ನ ದೂರ ಮಾಡ್ಬೇಕಾದ್ರೆ ಅಂತ ಹೇಳಿ ಪದೇ ಪದೇ ಕೆಟ್ಟದನ್ನ ಮಾಡ್ತಾನೆ ಇರ್ತಾಳೆ. ಆದ್ರೆ ಅವಳನ್ನ ಎಲ್ಲೂ ಒಂದ್ ಕಡೆನೂ ಕೂಡ ಸಿಕ್ಕಾಕ್ಸ್ತಾ ಇಲ್ಲ ಅನ್ನೋದೇ ಬೇಜಾರು. ಎಲ್ಲ ಅವ್ರವ್ರು ತಯಾರಿ ಮಾಡ್ಕೊಳಕ್ಕೆ ಅಂತ ಮಾತಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಏನ್ ಐಡಿಯಾಸ್ ಇದೆ ಎಲ್ಲ ಹೇಳಿ ಅಂತ ಸಂಗೀತ ಅಂತಾರೆ. ನನ್ಗಂತೂ ಏನು ಐಡಿಯಾ ಉಳಿತಾ ಇಲ್ಲಕ್ಕ ಅಂತ ಶ್ರವಣ್ ಅಂತಾರೆ. ರಾಮಣ್ಣನು ಅಂತಾರೆ, ನಚ್ಚಿ ಇದ್ದವನು ನನಗೆ ಉಳಿತು ಅಂತ ಹೇಳ್ತಾರೆ. ಅಷ್ಟರಲ್ಲಿ ಭೂಮಿ ಬಂದ್ಬಿಡ್ತಾಳೆ. ಅದಕ್ಕೆ ಸಂಗೀತ ಇದ್ದರು, ಈ ಭೂಮಿ ಅಂತ ಹೇಳ್ತಾರೆ. ಸುಮ್ಮನಾಗ್ಬಿಡ್ತಾಳೆ. ಭೂಮಿ ಬಂದ್ಬಿಟ್ಟು, ಏನ್ ಇದು ಅಣ್ಣ ಅದಕ್ಕೆ ಅಂತ ಅನ್ಲಿಕ್ತಲ್ಲ, ಏನಿಲ್ಲ ಸೆಕೆಂಡ್ ಶೋ ಫಿಲಮ್ಗೆ ಹೋಗ್ತೀನಿ ಅಂತ ಇದ್ರು, ನಿದ್ದೆಗೆಡ್ತೀರಾ, ಬೇಡ ಡಾಕ್ಟರ್ ಆಗಿ ನಾನು ಈ ತರ ನಿಮ್ಗೆ ಹೋಗಕ್ ಬಿಡೋದು ತಪ್ಪು, ಅದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅಂತ ಹೇಳಿ ನೀವು ದಬಾಯಿಸ್ತಿದ್ರೆ ಅಣ್ಣ ಅದಕ್ಕೆ ಅಂತ ಹೇಳಿ ಹೇಳಿದೆ ಅಲ್ವೇ ನಮ್ಮ. ಅಜ್ಜಿ ಅಲ್ವೇನೆ ಸಂಗೀತ ಹೇಳೆ, ಹೂನಮ್ಮ ಅಂತ ಹೇಳಿ ಎಲ್ಲ ಅನುಮಾನಿಸ್ಕೊಂಡೆ ಮಾತಾಡ್ತಾರೆ. ಹೊರಗಡೆ ಬಂದಂತ ಭೂಮಿ ಲಕ್ಷ್ಮಿ ಅಕ್ಕ ಕೇಳ್ತಾರೆ, ಏನ್ ಭೂಮಿ ಒಪ್ಕೊಂಡ ಸಂಬಂಧ ಅಂತ ಹೇಳಿ. ಇಲ್ಲಕ್ಕ ನಾನು ಹೊರಟೋಗ್ತೀನಿ ಅಂತ ಹೇಳಿದೆ. ಅಕ್ಕ ಇನ್ಮೇಲೆ ನೀನು ಈ ಟೀ ಅಂಗಡಿ ಎಲ್ಲ ನೀನೇ ಮುಂದುವರ್ಸ್ಕೊಂಡು ಹೋಗು. ಯಾಕೆ ಭೂಮಿ ಆಗಂತೀಯ? ಹೌದಕ್ಕ, ಇನ್ಮೇಲೆ ನಾನು ಈ ಒಪ್ಪಂದದ ಮದ್ವೆ ಮುಗಿದ್ಮೇಲೆ ಮತ್ತೆ ಇಲ್ಲಿಗೆ ಬಂದ್ರೆ ನನ್ಗೆ ಅದನ್ನೆಲ್ಲ ನೋಡೋಕ್ ಇಷ್ಟ ಆಗೋದಿಲ್ಲ. ನಾನು ಈ ಊರ್ನೇ ಬಿಟ್ಟು ಹೋಗ್ತಾ ಇದ್ದೀನಿ. ಅದಕ್ಕೆ ಲಕ್ಷ್ಮಿ ಅಕ್ಕ ಅಂತಾರೆ, ಯಾಕಾಗಂತೀಯ, ನಾವು ನಿನ್ ಜೊತೆ ಬರ್ತೀನಿ ಅಂತ ಹೇಳ್ತಾರೆ. ಅಕ್ಕ ಅಂತ ಹೇಳಿ ಅಪ್ಕೊಂಡು ಹಾಡ್ತಾಳೆ. ಸತ್ಯಣ್ಣ ಕೇಳ್ತಾರೆ ಅಜಿತನ, ಏನಾಯ್ತು ಅಜಿತ, ಒಪ್ಕೊಂಡ್ಲೇನೋ ಅಂತ ಹೇಳಿ. ಇಲ್ಲ ಸತ್ಯಣ್ಣ, ಅದು ಕೆಲವೊಂದು ಹಾಗೇನೆ ಮರ್ತು ಬಿಡೋದು ಮೇಲು ಅಂತ ಅನ್ಸುತ್ತೆ. ಕೆಲವೊಂದು ನೋವು ಕೊಡ್ತವೆ. ಇಲ್ಲ ಇದನ್ನ ಕೋರ್ಟಿಗೆ ಸಬ್ಮಿಟ್ ಮಾಡ್ಬಿಡಿ. ಸರಿ ಸತ್ಯಣ್ಣ ಮನೆಗ್ ಬರ್ತಾರೆ. ಮನೆಗ್ ಬಂದ್ಬಿಟ್ಟು ಕೆಲವೊಂದು ಅದೃಷ್ಟಗಳು ತಾನೇ ಹುಡ್ಕೊಂಡ್ ಬರ್ತದೆ. ಅದು ಕೆಲವೊಬ್ಬರಿಗೆ ಅದೃಷ್ಟಹೀನರಾಗಿ ದುರದೃಷ್ಟವಂತರಾಗಿ ಅವರು ಆ ಅದೃಷ್ಟನ ಕಳ್ಕೋಬೇಕಾಗ್ತದೆ. ಅದಕ್ಕೆ ಉದಾಹರಣೆಯಾಗಿ ಪುಟ್ಟಿ ನೀನು ಅಂದ್ರೆ ಸಾಹಿತ್ಯನ ನೀನು ಈ ಲೋಕನೇ ಬಿಟ್ಟು ಹೋಗ್ಬಿಟ್ಟೆ. ಅಜಿತನ ಸಾಮ್ರಾಜ್ಞಿಯಾಗಿ ಅಂತ ಒಳ್ಳೆ ಗಂಡನ್ ಪಡ್ಕೊಂಡು ನೆಮ್ಮದಿ ಜೀವನ ಮಾಡ್ಬೋದಿತ್ತು, ಆದ್ರೆ ಬಿಡ್ಲಿಲ್ಲ. ಈ ಕಡೆ ಭೂಮಿ ಅಂತ ದಡ್ಡಿ ಅವಳಿಗೆ ತಾನಾಗ್ ಒಲ್ದು ಬಂದ ಸೌಭಾಗ್ಯ ಅದು. ಅಂತ ಸೌಭಾಗ್ಯವನ್ನ ಪಡ್ಕೊಂಡು ಆ ಮನೆಗೆ ರಾಣಿಯಾಗಿ, ಅವನ ಹೃದಯ ಮಂದಿರದ ರಾಣಿಯಾಗಿ ಅಂತ ಒಳ್ಳೆ ಗಂಡನ್ ಪಡೆದು ಸುಖವಾದ ಸಂಸಾರ ನಡೆಸುವಂತ ಅದೃಷ್ಟನ ಕಾಲಿಂದ ಹೊತ್ಕೊಂಡು ಹೋಗ್ತಾ ಇರ್ತಕ್ಕಂಥ ದೌರ್ಭಾಗ್ಯವಂತೆ ಅವಳು. ಇದಕ್ಕೇನ್ ಹೇಳ್ಬೇಕು ಹೇಳು ಅಂತೇಳಿ ಸತ್ಯನ ಬೇಜಾರು ಮಾಡ್ಕೊಳ್ತಾರೆ. ಇಲ್ಲಿ ಅಂಜನಾ ಅವಳಿಗಿನ್ನೂ ಕೂಡ ಪದೇ ಪದೇ ಕಾಡ್ತಾನೆ ಇದೆ. ಬರ್ತಾಳೆ, ಬಂದ್ಬಿಟ್ಟು ಗಾರ್ಡನ್ ಅಲ್ಲಿ ನಿಂತ್ಕೊಂಡು, ಮಮ್ ಏನ್ ಸುಮ್ಮನೆ ಇದ್ಬಿಟ್ಟಿದ್ಯಾ, ಅದು ಏನ್ ಸುಮ್ಮನೆ ಇದೀನಿ, ಏನ್ ಮಾಡ್ಬೇಕಿತ್ತು ಹೇಳು. ಅಲ್ಲ ಅಜಿತಂದು ಮೂದು ಭೂಮಿದು ವಾರ್ಷಿಕೋತ್ಸವ, ಮದುವೆದಿಂದ ವಾರ್ಷಿಕೋತ್ಸವ ಮಾಡಕ್ ತಯಾರಿ ನಡ್ಸ್ಕೊತಾ ಇದ್ದಾರೆ. ಇನ್ನೊಂದ್ 2 ದಿನದಲ್ಲಿ ಅದು ಮುಗ್ದೋಗುತ್ತೆ. ಇನ್ನೇನ್ ಮಾಡ್ತಾ ಇದೀಯಾ ನೀನು, ಕಂಡುಹಿಡಿಲಿಲ್ವಲ್ಲ? ನಂಗೆ ಅನ್ಸುತ್ತೆ ನೀನೇ ಗಮನಿಸಿಲ್ಲ ಅನ್ಸುತ್ತೆ. 5 ದಿನದಿಂದ ಅವಳು ಸಪ್ಪಗಿದ್ದಾಳೆ. ಅಂದ್ರೆ ಒಪ್ಪಂದದ ಮದ್ವೆ ಮುಗ್ದೋಗ್ತಾ ಇದೆ, ಇನ್ನೇನ್ ಬಿಟ್ಟು ಹೋಗ್ಬೇಕಲ್ಲ ಅನ್ನೋ ನೋವು ಅವ್ರಿಗೆ ಕಾಡ್ತಾ ಇದೆ. ನಿನ್ಗೆ ಅಷ್ಟು ಕ್ಲೋಸ್ ಆಗಿದ್ದಾಳಲ್ಲ, ವಿಚಾರಿಸೋ ನೀನು ಅಂತ ಹೇಳ್ತಾಳೆ. ಆಯ್ತು ಪುಟ್ಟಿ, ವೆರಿ ಗುಡ್ ಅಂತ ಹೇಳಿ ಬರ್ತಾಳೆ. ರೂಮಿಗೆ ಬಂದ್ಬಿಟ್ಟು, ಅಯ್ಯೋ ದೇವಿಯ ನಿಮ್ಮ ನೀವು ಏನಕ್ಕೆ ಬಂದ್ರಿ, ಟೀ ತರ್ಲಾ ಅಂತಾಳೆ.
ಭೂಮಿ. ಅದಕ್ಕೆ ದೇವಯಾನಿ ಇದ್ದಳು, ಇಲ್ಲ ಇಲ್ಲ ಇಲ್ಲ, ನೀನ್ ಟೀ ಕುಡಿಯಕ್ ಬರ್ಲಿಲ್ಲ, ಕೂತ್ಕೋ, ನೀನು ನನ್ನ ಮಗಳಲ್ವಾ, ನನ್ನ ಅಂಜು ಎಷ್ಟೋ ನೀನು ಅಷ್ಟೇ. ಅಲ್ಲಿ ಕಂಠಪೂರ್ತಿಯ ಶ್ರವಣ್ ಮಗಳು ಅಂತ ಹೇಳಿ ಗೊತ್ತಿದ್ದು ಕೂಡ ಕಂಠಪೂರ್ತಿ ದ್ವೇಷ ಇಟ್ಕೊಂಡು ಆ ಹುಡುಗಿ ಬದುಕನ್ನೇ ಸರ್ವನಾಶ ಮಾಡಿ ಶ್ರವಣ್ಣು ಶಾರದಾನ ದೂರ ಮಾಡಿ ಶಾರದನ್ನು ಮತ್ತೆ ಕೊಲ್ಲೋಕ್ ಹೊರಟಿದ್ದಾಳೆ. ದಯಮಾಡಿ ಮೊದಲು ನಚಿ ಅಂಜು ಮದ್ವೆ ಆಗೋದಕ್ಕಿಂತ ಮುಂಚಿತವಾಗಿ ಇವಳನ್ನ ಸಿಕ್ಕಾಕ್ಸಿ ಅದನ್ನ ತಡಿತಕ್ಕಂಥದ್ದು ಉತ್ತಮ ಅಂತ ಹೇಳಿ ಮತ್ತೊಮ್ಮೆ ಮಗದನ್ನೇ ಕೇಳ್ಕೊಳ್ತಾನೆ ನಿರ್ದೇಶಕರಲ್ಲಿ. ಸರಿ, ಅದಕ್ಕೆ ದೇವಯಾನಿ ನಾಟಕ ಮುಂದುವರಿಸ್ತಾಳೆ. ಅಲ್ಲ ಪುಟಿ, ನೀನು ನನ್ನ ಅಂಜನಷ್ಟೇ, ನೀನ್ ನನ್ನ ಮಗಳು ನೊಂದ್ಕೊಳ್ತಾ ಇದ್ರೆ ನಾನು ಹೇಗಿರ್ಲಿ ಹೇಳು ಅಂತೇಳಿ ಕಣ್ಣೀರ್ ಹಾಕೋಕ್ ಶುರು ಮಾಡ್ತಾಳೆ. ಹೇಳು, ಅಂಜನ ಅನುಮಾನ ಪಟ್ಟಾಗೆ ಏನಾದ್ರು ನಿನ್ನ ಅಜಿತನ ಮದ್ವೆ ಕಾಂಟ್ರಾಕ್ಟ್ ಒಪ್ಪಂದ ಮುಗ್ದೋಗಿ, ಒಪ್ಪಂದದ್ದು ಕರಾರು ಒಪ್ಪಂದ ಅವಧಿ ಮುಗ್ದೋಗಿ ನೀನು ಹೋಗ್ಬೇಕಲ್ಲ ಅಂತ ನೋವೇನಾದ್ರೂ ನಿನಗೆ ಕಾಡ್ತಾ ಇದ್ಯಾ ಅಂತ ಕೇಳ್ತಾಳೆ. ಶಾಕ್ ಆದಂಗ್ ನೋಡ್ತಾಳೆ ಭೂಮಿ. ಬಾಯಿನೇ ಬಿಟ್ಬಿಡ್ತಾಳೇನೋ. ಅಜಿತನ ಪ್ರವೇಶ ಆಗದೆ ಇದ್ರೆ ಖಂಡಿತ ಬಾಯ್ ಬಿಡೋ ಅಂತ ಅಸಾಮಿನೇ. ತನ್ನ ಜೀವನದ ಗುಟ್ಟು ಗೊತ್ತಾಗ್ತದೆ, ತನಗೆ ತಂದೆ ತಾಯಿಗಳು ಸಿಗ್ತಾರೆ ಎನ್ನುವಂತ ಅರಿವಿದ್ರೂ ಕೂಡ ನೆಕ್ಲೆಸ್ ಅನ್ನೇ ಕೊಟ್ಬಿಟ್ಟಿದ್ದಾಳೆ. ಆ ನೆಕ್ಲೆಸ್ ಅನ್ನೇ ಕೊಡ್ಬೇಕು ಅನ್ನೋಂತ ಸ್ವಲ್ಪನೂ ಕೂಡ ಅವಳಿಗೆ ಅರಿವಿಲ್ಲ. ಅದನ್ನ ಇವಳು ಹೇಳ್ದಂಗೆ ನಡ್ಕೊಂಡು ಹೋಗ್ತಾ ಇದ್ದಾಳೆ, ಅದನ್ನ ಬಚ್ಚಿಟ್ಕೊಂಡು. ಇನ್ನು ಇದನ್ ಬಿಡ್ತಾಳ? ಇಲ್ಲೇನಿದ್ರು ಅಜಿತನ ಪ್ರವೇಶ ಆದ್ರಷ್ಟೇನೆ ಇದಕ್ಕೆ ಲಗಾಮ್ ಹಾಕ್ಲಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಖಂಡಿತವಾಗಿಯೂ ಕೂಡ ಅವಳು ಬಾಯ್ ಬಿಡು ಅಂತವಳೆ ಅವಳು. ಅದಕ್ಕೆ ಭೂಮಿ ಆಶ್ಚರ್ಯವಾಗಿ ನೋಡ್ತಾ ನಿಂತ್ಕೊಳ್ತಾಳೆ. ಅವಳ ಮುಖ ಸಪ್ಪಗಿರೋದನ್ನೇ ನೋಡಿ ಇವಳು ಖಂಡಿತ ಅಂಜು ಹೇಳಿದ್ದೆ ಸತ್ಯ, ಇವಳದು ಒಪ್ಪಂದದ ಮದ್ವೆ, ಆ ಒಪ್ಪಂದದ ಅವಧಿ ಮುಗಿತಾ ಇದೆ, ಅದಕ್ಕೆ ಅವಳು ಹಿಂಗಿದ್ದಾಳೆ ಎನ್ನೋದನ್ನ ಖಚಿತ ಮಾಡ್ಕೊಳ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗ್ತದೆ. ಎಲ್ರಿಗೂ ಕೂಡ ಅನಂತ ಧನ್ಯವಾದಗಳು.